ಮುದ್ರಾಡಿ ಗ್ರಾಮ ಪಂಚಾಯತ್. ಮುದ್ರಾಡಿ ಗ್ರಾಮ ಪಂಚಾಯತವು ತೀರಾ ಗ್ರಾಮೀಣ ಪ್ರದೇಶಗಳನ್ನೊಳಗೊಂಡ ಊರು. ಮುದ್ರಾಡಿ ಹಾಗೂ ಕಬ್ಬಿನಾಲೆ ಎಂಬ ಎರಡು ಗ್ರಾಮಗಳನ್ನು ಒಳಗೊಂಡಿರುವ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೆಳಗುಂಡಿ ಮಹಾಲಿಂಗೇಶ್ವರ ದೇವಸ್ಥಾನವಿದೆ. ಭಕ್ರೆಯಲ್ಲಿ ಶ್ರೀ ಭದ್ರಕಾಳಿ ದೇವಸ್ಥಾನ, ಗಣಪತಿ ದೇವಸ್ಥಾನ, ಬಲ್ಲಾಡಿಯ ಅರ್ಧನಾರೀಶ್ವರ ದೇವಸ್ಥಾನ, ಆದಿಶಕ್ತಿ ದೇವಸ್ಥಾನಗಳಿವೆ. ಅಷ್ಟ ಮಠಗಳಿರುವ ಊರಿದು. ಮುದ್ರಾಡಿ ಗ್ರಾಮ ಪಂಚಾಯತ್ನಲ್ಲಿ ಕಳೆದ 5 ವರ್ಷಗಳಿಂದ ಆಡಳಿತಕ್ಕೆ ಬಂದಂಥ ಕಾಂಗ್ರೆಸ್ ಬೆಂಬಲಿತ ಪಂಚಾಯತ್ ಅತ್ಯುತ್ತಮವಾದಂಥ ನಿರ್ವಹಣೆಯನ್ನು, ಸಾಮಾಜಿಕ ನ್ಯಾಯವನ್ನು ಜನರಿಗೆ ಒದಗಿಸಿದೆ. ಕಳೆದ 30 ವರ್ಷಗಳಿಂದ ಗ್ರಾಮ ಪಂಚಾಯತ್ ಮುದ್ರಾಡಿ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರು ಮತ್ತು ಸದಸ್ಯರು ಈ ಪಂಚಾಯತ್ನಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ನಿರಂತರವಾಗಿ ನಾವು ಜನಸೇವೆಯಲ್ಲಿ ತೊಡಗಿಕೊಂಡು ಜನರಿಗೆ ಆರೋಗ್ಯ, ಶಿಕ್ಷಣ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಜನತೆಯೊಂದಿಗೆ ನಾವು ಸಹಕರಿಸಿದ್ದೇವೆ ಮತ್ತು ಅಭಿವೃದ್ಧಿಯಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಯಾವುದೇ ರೀತಿಯ ಭ್ರಷ್ಟಾಚಾರದ ಅಥವಾ ಸದಸ್ಯರುಗಳು, ಪಂಚಾಯತಿನ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಕಾಂಟ್ರಾಕ್ಟ್ಗಳನ್ನು ನಮ್ಮ ಪಂಚಾಯತ್ ಸದಸ್ಯರು ಇಷ್ಟರವರೆಗೆ ಮಾಡಿಕೊಂಡು ಬಂದದಿಲ್ಲ. ಆದ್ದರಿಂದ ನಾವು ಹೇಳುವುದಿಷ್ಟೇ, ಪಂಚಾಯತ್ನ ಯಾವ ಸದಸ್ಯರಿದ್ದಾರೆ ಅವರು ಯಾವ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾದರೂ ಸಹ ಏನು ಕಾಂಟ್ರಾಕ್ಟ್ ಮತ್ತು ಯಾವುದೇ ಅನಧಿಕೃತವಾದಂಥ ಕಾನೂನಿಗೆ ಮೀರಿದಂಥ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರಬಾರ್ದು. ಅಂಥವರೇ ಜನಪ್ರತಿನಿಧಿಗಳಾಗಿ ಪುನರ್ ಆಯ್ಕೆ ಆಗಬೇಕು ಎನ್ನುವುದು ನಮ್ಮ ಉದ್ದೇಶ. ನೆಲ್ಲಿಕಟ್ಟೆ ಹಾಗೂ ಬಲ್ಲಾಡಿಯಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ, 6 ಹಿರಿಯ ಪ್ರಾಥಮಿಕ ಶಾಲೆ, 1 ಪ್ರೌಢಶಾಲೆಗಳಿವೆ. ಎಲ್ಲರಿಗೂ ನಮಸ್ತೆ. ನಾನು ಮುದ್ರಾಡಿ ಗ್ರಾಮ ಪಂಚಾಯತ್ನ 5 ವರ್ಷ ಅಧ್ಯಕ್ಷರಾಗಿ ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ನಮ್ಮ ಊರಿನ ಜನರು ಹಾಗೂ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಲ್ಲಿನ ಒಂದು ಮುಖಂಡರಾದಂಥ ಶ್ರೀಯುತ ಮಂಜುನಾಥ್ ಪೂಜಾರಿ ಅವರ ಸಹಕಾರ ಹಾಗೂ ಎಲ್ಲ ಪಂಚಾಯತಿ ಸಹಕಾರ ಹಾಗೂ ಊರಿನ ಸಹಕಾರದಿಂದ ಉತ್ತಮ ರೀತಿಯ ಅಭಿವೃದ್ಧಿಯನ್ನು ಮಾಡಲು ನನಗೆ ಸಹಾಯವಾಯಿತು. ನಾವು 5 ವರ್ಷದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ದಾರಿದೀಪ ಇರ್ಬೋದು, ಹಾಗೆ ಊರಿನ ಎಲ್ಲ ಅಭಿವೃದ್ಧಿಗೆ ನಾವು ತುಂಬ ಸಹಕಾರ ಮಾಡಿದ್ದೇವೆ. ಹಾಗೆ ಶಾಲೆ ಇರ್ಬೋದು, ಅಂಗನವಾಡಿ ಇರ್ಬೋದು, ಹಾಗೆ ಜನರ ಎಲ್ಲ ಕುಂದುಕೊರತೆಯ ಬಗ್ಗೆ ನಾವು ಹೆಚ್ಚು ಗಮನ ವಹಿಸಿ ಈ ಸಲ ಉತ್ತಮ ಕೆಲಸ ಮಾಡಿದ್ದಕ್ಕೆ ನಮಗೆ ಒಳ್ಳೆಯ ಒಂದು ಜನರ ಅಭಿಪ್ರಾಯ ಇದೆ. ಹಾಗಾಗಿ ನಾವು ಈ ಸಲ ಈ ಗ್ರಾಮ ಪಂಚಾಯತ್ನ ಒಂದು ಉತ್ತಮವಾಗಿ ನನಗೆ ಕಾರ್ಯನಿರ್ವಹಿಸಲು ಮಾಡಿಕೊಟ್ಟಂಥ ಎಲ್ಲ ನನ್ನ ಕಾಂಗ್ರೆಸ್ ಕುಟುಂಬದ ಎಲ್ಲ ಬಂಧುಗಳಿಗೂ ಹಾಗೂ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರಿಗೂ ನಾನು ತುಂಬು ಹೃದಯದ ಕೃತಜ್ಞತೆ ಸಲ್ಲಿಸಿ ನನಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಚಿರಋಣಿಯಾಗಿರ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಮುದ್ರಾಡಿ ಗ್ರಾಮ ಪಂಚಾಯತ್ ಪುನಃ ಒಂದು 30 ವರ್ಷದಿಂದ ನಮ್ಮ ಮುದ್ರಾಡಿ ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಆಡಳಿತವಾಗಿ ಮುಂದುವರೆದಿದೆ. ಇದಕ್ಕೆ ನಾವು ಜನಪ್ರತಿನಿಧಿಗಳು ಹಾಗೂ ಇಲ್ಲಿನ ನಮ್ಮ ಮುಖಂಡರು ಕಾರಣ. ಹಾಗಾಗಿ ಈ ಸಲ ನಾನು ಕೂಡ ಕಾಂಗ್ರೆಸ್ಸಿನ ಒಂದು ಪ್ರತಿನಿಧಿಯಾಗಿ ಪುನಃ ಸ್ಪರ್ಧೆ ಮಾಡ್ತಿದ್ದೇನೆ. ನಾನು ಬಲ್ಲಾಡಿ ಜನತಾ ಕಾಲೋನಿ ಐಸೆನ್ಸ್ನಲ್ಲಿ ಈ ಸಲ ಕಂಟೆಸ್ಟ್ ಮಾಡ್ತಿದ್ದೇನೆ. ನಾನು ಸಾಮಾನ್ಯ ಮಹಿಳೆ ಈ ಹುದ್ದೆಯಲ್ಲಿ ನಾನು ಈ ಸಲ ಕಂಟೆಸ್ಟ್ ಮಾಡ್ತಿದ್ದೇನೆ. ಇದಕ್ಕೆ ಎಲ್ಲ ಜನರ ಸಹಕಾರವನ್ನು ಕೇಳ್ತಿದ್ದೇನೆ. ಸಂತೋಷ್ ಕುಮಾರ್ ಶೆಟ್ಟಿ, BJP ಸ್ಥಾನೀಯ ಸಮಿತಿ ಅಧ್ಯಕ್ಷರು, ಮುದ್ರಾಡಿ. ನಮ್ಮ ಶಾಸಕರ ನೇತೃತ್ವದಲ್ಲಿ ಸಾಧಾರಣ ಮುದ್ರಾಡಿಗೆ ಸಾಧಾರಣ ಎಷ್ಟೊತ್ತೊಂದು 10-12 ಕೋಟಿ ರೂಪಾಯಿ ಅನುದಾನ ಮೇಲೆ ಬಂದಿದೆ. ಮುಖ್ಯವಾಗಿ ರಸ್ತೆ, ಕಬ್ಬಿನಾಲೆ,
ನಿರಾಣಿಯಿಂದ ಮೇಲೆ ಕುಚ್ಚೂರು ರಸ್ತೆವರೆಗೆ ಸಾಧಾರಣ ಒಂದು 75 ಲಕ್ಷ ರೂಪಾಯಿ. ಮತ್ತು ಕಾಲು ಸಂಖ್ಯೆಗಳು ಕಬ್ಬಿನಾಲೆ ಬದಿಯಲ್ಲಿ ಕೊಂಕಣಾರ್ಪೇಟೆ ವಾರ್ಡಲ್ಲಿ ಉಂಟು, ಮೇಲೆ ಕೂಡ ಉಂಟು. ಮತ್ತು MP ಕೋಟದಲ್ಲಿ ಬೊಮ್ಮರಾಯಬೆಟ್ಟು ರಸ್ತೆ ಒಂದು ಕಾಂಕ್ರೀಟೀಕರಣ. ಅದು ಬಿಟ್ಟರೆ ನಮ್ಮ ಮುದ್ರಾಡಿ ಬಲ್ಲಾಡಿ ರಸ್ತೆಗೆ ಬಹುಬೇಡಿಕೆಯ ಗುಡಾಲ್ಬೆಟ್ಟು ರಸ್ತೆಗೆ 50 ಲಕ್ಷ ರೂಪಾಯಿ ಈಗಾಗಲೇ ಕಾಮಗಾರಿ ಮುಗಿದಿದೆ. ಅದು ಬಿಟ್ಟು ಮುದ್ರಾಡಿ ಪೇಟೆಯಿಂದ ಬಲ್ಲಾಡಿ ದೇವಸ್ಥಾನಕ್ಕೆ ಹೋಗುವ ಮಾರ್ಗ 1 ಕೋಟಿ ರೂಪಾಯಿ ಅನುದಾನ. ಮತ್ತು ಉಪ್ಪಳ ಮೂಡುಬೈಲು ಪಡುಬೈಲು ರಸ್ತೆ ಕಾಂಕ್ರೀಟೀಕರಣ ಒಂದು 50 ಲಕ್ಷ ರೂಪಾಯಿ. ಮತ್ತು ಉಪ್ಪಳದಿಂದ ಶಿವಪುರ ಸಂಪರ್ಕ ಮಾಡುವಂಥ ಸೇತುವೆ ಒಂದು 3.5 ಕೋಟಿ ರೂಪಾಯಿ. ಮತ್ತು ಉಪ್ಪಳ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಯಿಂದ ಮುದ್ರಾಡಿ ರಾಜ್ಯ ಹೆದ್ದಾರಿ ಸಂಪರ್ಕ ಮಾಡುವಂಥ ಒಳ ರಸ್ತೆ ಅಂದರೆ ಶಿವಪುರ ಬೇಣ ಉಪ್ಪಳ ರಸ್ತೆ ಒಂದು 5.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ. ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರ ಅನುದಾನದಲ್ಲಿ ಕುಡಿಯುವ ನೀರು, ರಸ್ತೆಗಳು, ಶಾಲೆ ಅಭಿವೃದ್ಧಿಗಳು, ಹೆಚ್ಚಿನ ಕಾರ್ಯಕ್ರಮಗಳು BJP ವತಿಯಿಂದ ಮುದ್ರಾಡಿಯಲ್ಲಿ ಆಗಿದೆ. ಮತ್ತು ನಮ್ಮ ತಾಲೂಕು ಪಂಚಾಯತ್ ಹೆಚ್ಚಿನ ಹೊಲವನ್ನು ಮುದ್ರಾಡಿ ಕಡೆಗೆ ಜಾಸ್ತಿ ಅಭಿವೃದ್ಧಿಯನ್ನು ಕೊಟ್ಟಿದ್ದಾರೆ. ಅಂಗನವಾಡಿ ದುರಸ್ತಿಗೆ, ಇದು ಶಾಲೆ ಶೌಚಾಲಯ ದುರಸ್ತಿಗಳು, ಮತ್ತು ಅಲ್ಲಲ್ಲಿ ಸಣ್ಣ ಸಣ್ಣ ಮೋರಿಗಳು, ಹೆಚ್ಚಿನ ಅನುದಾನವನ್ನು ಮುದ್ರಾಡಿಗೆ ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ರಮೇಶ್ ಕುಮಾರ್ ಅವರು ಕೊಟ್ಟಿದ್ದಾರೆ. ಅಭಿವೃದ್ಧಿಯ ಪರ ಜನ ಇದ್ದಾರೆ. ನಾವು ಯಾವುದೇ ನಮಗೆ ವಿರೋಧಿಗಳ ಬಗ್ಗೆ ನಾವು ಏನೂ ಆರೋಪ ಮಾಡುವುದಿಲ್ಲ. ಜನ ಈಗ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಜನ BJP ಅಭಿವೃದ್ಧಿಯನ್ನು ನೋಡಿ ಗ್ರಾಮ ಪಂಚಾಯಿತಿ ಕೂಡ BJP ಬರುವ ಒಂದು ಉತ್ಸುಕತೆಯಲ್ಲಿ ಜನ ಇದ್ದಾರೆ. ಆದಷ್ಟು ಶೀಘ್ರದಲ್ಲಿ BJP ಗ್ರಾಮ ಪಂಚಾಯತ್ ಮುದ್ರಾಡಿ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಜನ ಕೂಡ ಅಷ್ಟೇ ಕಾತುರದಿಂದ ಕಾಯ್ತಾ ಇದ್ದಾರೆ ಫಲಿತಾಂಶವನ್ನು. BJPಯೇ ಬರಬೇಕು ಅನ್ನೋ ಉದ್ದೇಶದಿಂದ ಜನ ಕಾಯ್ತಾ ಇದ್ದಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಪ್ರತಿಮೆಯನ್ನು ಇಲ್ಲಿನ ವೃತ್ತದಲ್ಲಿ ನಿರ್ಮಿಸಲಾಗಿದ್ದು ಎಲ್ಲರ ಕಣ್ಮನ ಸೆಳೆದಿದೆ. ಕಳೆದ 5 ವರ್ಷಗಳ ಅವಧಿಯಲ್ಲಿ ಶಶಿಕಲಾ ಪೂಜಾರಿ ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ, ರಾಘವೇಂದ್ರ ನಾಯ್ಕ್ ಉಪಾಧ್ಯಕ್ಷರಾಗಿ ಈ ಗ್ರಾಮ ಪಂಚಾಯತ್ನಲ್ಲಿ ಸೇವೆ ಸಲ್ಲಿಸಿದ್ದರು. 9 ಮಂದಿ ಕಾಂಗ್ರೆಸ್ ಬೆಂಬಲಿತ, 6 ಮಂದಿ BJP ಬೆಂಬಲಿತ ಸದಸ್ಯರು ಈ ಗ್ರಾಮ ಪಂಚಾಯತ್ನಲ್ಲಿ ಸೇವೆ ಸಲ್ಲಿಸಿದ್ದರು. Don't forget to like our video and subscribe our YouTube channel for all the updates.